ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಚಾಪ್ಟರ್ಸನ್ನು ಕವರ್ ಮಾಡಿದ್ದೀನಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಈ ಥರ. ಈಗ ಈ ವಿಡಿಯೋದ ಮೂಲಕ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಥವಾ ಶಾರ್ಟ್ ಫಾರಮ್ EMI ಇದನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇದರ ಕಂಟಿನ್ಯೂಯೇಷನ್ ಬಂದುಬಿಟ್ಟು AC ಸರ್ಕ್ಯೂಟ್ಸ್ ಅಂತ ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಸರ್ಕ್ಯೂಟ್ಸ್ ಅಂತ. ಈ ಎರಡು ಚಾಪ್ಟರ್ನ ಸೇರಿಸಿ ನೀವು ನಿಯರ್ಲಿ 15 ಮಾರ್ಕ್ಸ್ಗೆ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಏನಂತ ಮೇಜರ್ ಡಿರೈವೇಷನ್ಸ್ ಇಲ್ಲ, ಆದರೆ ಕಾನ್ಸೆಪ್ಟ್ಸ್ ಜಾಸ್ತಿ ಇದೆ. ನೆಕ್ಸ್ಟ್ ಬರುತ್ತಲ್ಲ AC ಸರ್ಕ್ಯೂಟ್, ಅದರಲ್ಲಿ ಸ್ವಲ್ಪ ಡಿರೈವೇಷನ್ಸ್ ಜಾಸ್ತಿ ಇದೆ. ಮತ್ತು ಈ ಚಾಪ್ಟರಿನ ಕಾನ್ಸೆಪ್ಟ್ಸನ್ನು ನಾವು ಅಲ್ಲಿ ಅಪ್ಲೈ ಮಾಡ್ಕೋತೀವಿ, ಯೂಸ್ ಮಾಡ್ಕೋತೀವಿ. ಹಾಗಾಗಿ ಈ ಚಾಪ್ಟರ್ಗೆ ನೆಕ್ಸ್ಟ್ ಚಾಪ್ಟರ್ಗೆ ಈ ಚಾಪ್ಟರ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ಐ ಮೀನ್ ಟು ಸೇ, ಫಾಲೋ ದಿಸ್ ಚಾಪ್ಟರ್ ಆ್ಯಂಡ್ ಟೇಕ್ ದ ಕಂಟಿನ್ಯೂಟಿ ಫಾರ್ ದ ನೆಕ್ಸ್ಟ್ ಒನ್, ದಟ್ ಈಸ್ AC ಸರ್ಕ್ಯೂಟ್ಸ್ ಆ್ಯಂಡ್ AC ಕರೆಂಟ್. ಓಕೆ, ಬನ್ನಿ ನೋಡೋಣ ವಾಟ್ ಈಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ವಿದ್ಯಾರ್ಥಿಗಳೇ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇನ್ನು ಮುಂದೆ ನಾನು ಶಾರ್ಟ್ ಫಾರಮ್ EMI ಅಂತ ಕರಿತೀನಲ್ಲ, ಈ ಕಾನ್ಸೆಪ್ಟ್ಗೆ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಬಂದ್ಬಿಟ್ಟು ಮೈಕೆಲ್ ಫ್ಯಾರಡೆ ಮತ್ತು ಹೆನ್ರಿ ಅಂತ. ಇವರಿಬ್ಬರು ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಫ್ಯಾರಡೆ ಆ್ಯಂಡ್ ಹೆನ್ರಿ ಡೆವಲಪ್ಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂಡಿಪೆಂಡೆಂಟ್ಲಿ, ಸಪ್ರೇಟಾಗಿ ಅವರು ಡೆವಲಪ್ ಮಾಡಿದರು. ಅಂದರೆ ಅವರಿಬ್ಬರೇನು ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಒಂದೇ ಕಡೆ ವರ್ಕ್ ಮಾಡಿದಂಥ ಸೈಂಟಿಸ್ಟ್ಗಳಲ್ವ ಅಲ್ಲ, ಅಥವಾ ಒಂದೇ ಕಾಲೇಜಲ್ಲಿ ಟೀಚ್ ಮಾಡಿದಂಥ ಪ್ರೊಫೆಸರ್ಗಳು ಅಲ್ಲ. ಫ್ಯಾರಡೆ ಬಂದ್ಬಿಟ್ಟು ಯುರೋಪ್, ಇಂಗ್ಲೆಂಡಲ್ಲಿ ಇದ್ದ, ಹೆನ್ರಿ ಬಂದ್ಬಿಟ್ಟು ಅಮೇರಿಕಾದಲ್ಲಿದ್ದ. ಆಮೇಲೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಡೆವಲಪ್ ಆಗಿದ್ದು ಯಾವಾಗ ಅಂದರೆ ಮಿಡ್ಲ್ ಆಫ್ 19th ಸೆಂಚುರಿ, 19ನೇ ಶತಮಾನದ ಮಧ್ಯಭಾಗದಲ್ಲಿ. ಸೊ ಅವಾಗ ಫೋನ್ ಆಗಲಿ ಅಥವಾ ಮೊಬೈಲ್ ಆಗಲಿ ಯಾವ ರೀತಿಯ ಕಮ್ಯುನಿಕೇಷನ್ನು ಇರಲಿಲ್ಲ. ಇದ್ದಿದ್ದು ಒಂದೇ ಲೆಟರ್ ರೈಟಿಂಗ್. ಆಮೇಲೆ ಅದೇನಾದರೂ ಲೆಟರ್ನ ಪೋಸ್ಟ್ ಮಾಡಿದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ತಲುಪಲಿಕ್ಕೆ 3-4 ತಿಂಗಳು ಆಗ್ತಾ ಇತ್ತು. ಯಾಕೆ ಅಂತಂದರೆ ಲೆಟರ್ಸ್ ಎಲ್ಲ ಬರ್ತಾ ಇದ್ದಿದ್ದು ಸಿ ರೂಟಲ್ಲಿ, ಸಮುದ್ರದಲ್ಲಿ, ಶಿಪ್ಗಳಲ್ಲಿ ಆ ಪೋಸ್ಟನ್ನು ಕಳಿಸ್ತಾ ಇದ್ರು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಫ್ಯಾರಡೆ ಬಗ್ಗೆ ಹೆನ್ರಿಗೆ ಗೊತ್ತಿರಲಿಲ್ಲ, ಹೆನ್ರಿ ಬಗ್ಗೆ ಫ್ಯಾರಡೆ ಗೊತ್ತಿರಲಿಲ್ಲ. ಆದರೆ ನೋಡಿ, ಇಬ್ಬರೂ ಆಲ್ಮೋಸ್ಟ್ ಏಕಕಾಲಕ್ಕೆ ಈ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾರೆ. ಇಬ್ಬರು ಕೂಡ ಒಂದೇ ಥರದ ಎಕ್ಸ್ಪರಿಮೆಂಟನ್ನು ಮಾಡಿ ದೇ ಕಮ್ ಔಟ್ ವಿತ್ ದ ರಿಸಲ್ಟ್. ಓಕೆ, ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪರ್ಟಿಕ್ಯುಲರ್ ಚಾಪ್ಟರ್ ಇದೆಯಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇದು ಸಿಮಿಟ್ರಿ ಅನ್ನೋ ಕಾನ್ಸೆಪ್ಟಿನ ಮೇಲೆ ಡಿಪೆಂಡ್ ಆಗಿದೆ. ಏನು ಸಿಮಿಟ್ರಿ ಅಂತಂದರೆ ಬೇಕಾದಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಸದ್ಯಕ್ಕೆ 1-2 ಎಕ್ಸಾಂಪಲನ್ನು ಕೊಡ್ತೀನಿ ನೋಡಿ. ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ. ಸೊ ದಿಸ್ ಈಸ್ ಸಿಮಿಟ್ರಿ. ಎನರ್ಜಿಯನ್ನು ಮಾಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಆದರೆ ಮಾಸನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಸಿಮಿಟ್ರಿ. ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್, ಇಫ್ ಇಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್, ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಶುಡ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಈಸ್ ಅನದರ್ ಸಿಮಿಟ್ರಿ. ಅಂದರೆ ಇಫ್ A ಈಸ್ ಈಕ್ವಲ್ ಟು B ಮಸ್ಟ್ ಬಿ ಈಕ್ವಲ್ ಟು A ಅನ್ನೋ ಕಾನ್ಸೆಪ್ಟ್ ಇದು. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಇಟ್ಕೊಂಡು ಫ್ಯಾರಡೆ ಮತ್ತು ಹೆನ್ರಿ ಇಬ್ಬರು ವರ್ಕ್ ಮಾಡ್ತಾರೆ. ಅವರ ಲೈಫಲ್ಲೂ ಒಂಥರ ಸಿಮಿಟ್ರಿಗಳಿದ್ದಾವೆ. ಹೆಂಗೆ ಅಂತ ಹೇಳಿ ಆಮೇಲೆ EMIಗೆ ಬರ್ತೀನಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಗೆ ಬರ್ತೀನಿ. ನೀವು ಸ್ವಲ್ಪ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಅವರು ಒಂದು ಸಾಧನೆ ಮಾಡಬೇಕು ಅಂದರೆ ಎಷ್ಟೆಲ್ಲ ತ್ಯಾಗ ಮಾಡಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ. ಅದು ನೋಡಿದಾಗ ನಮಗೆ ನಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅವು ಒಂಥರ ನಮಗೆ ಆತ್ಮಸ್ಥೈರ್ಯ ಅಂದರೆ ಕಾನ್ಫಿಡೆನ್ಸನ್ನು ತುಂಬುತ್ತವೆ. ಆ ಕಾನ್ಫಿಡೆನ್ಸ್ ಬಂತು ಅಂತಂದರೆ ಈ ಸಣ್ಣ ಕಷ್ಟಗಳು ಏನಿದಾವಲ್ಲ ಅವೆಲ್ಲ ನಮಗೆ ಕಷ್ಟನೇ ಅನಿಸೋದಿಲ್ಲ. ಅವರೇ ಅಷ್ಟು ಕಷ್ಟ ಪಟ್ಟು ಕೂಡ ಅಚೀವ್ ಮಾಡಿದ್ದಾರೆ ಅಂದಮೇಲೆ ದಿಸ್ ಈಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಅಟ್ ಆಲ್, ದಿಸ್ ಈಸ್ ನಾಟ್ ಎ ಡಿಫಿಕಲ್ಟಿ ಅಟ್ ಆಲ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೋಸ್ಕರ ನೀವು ಸಾಧಕರ ಜೀವನದ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಿರಬೇಕು. ಏನಪ್ಪ ಇದು ಫ್ಯಾರಡೆ ಮತ್ತು ಹೆನ್ರಿಯಲ್ಲಿ ಏನು ಸಿಮಿಟ್ರಿ ಇದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫ್ಯಾರಡೆ 10 ವರ್ಷದ ಹುಡುಗ ಇದ್ದಾಗ ಅವ್ರ ತಂದೆ ತೀರೋಗ್ತಾರೆ. ಹೋದಾಗ ಮನೆಯಲ್ಲಿ ಅವನು, ತಾಯಿ ಮತ್ತು ಅವನಿಗೆ ಒಬ್ಬ ತಮ್ಮ ಮತ್ತು ತಂಗಿ, ಚಿಕ್ಕವರು. ಮೊದಲೇ ಅವರು ಪೂರ್ ಫ್ಯಾಮಿಲಿ. ಅವ್ರ ತಂದೆಗೆ ಏನಂತ ಇನ್ಕಮ್ ಇರಲಿಲ್ಲ, ಪ್ರಾಪರ್ಟಿ ಇರಲಿಲ್ಲ. ಸೊ ತಂದೆ ಸತ್ತು ಹೋದ್ಮೇಲೆ ಮನೆಯನ್ನು ನೋಡ್ಕೊಳ್ಳೋ ಜವಾಬ್ದಾರಿ, ತಮ್ಮ ತಂಗಿಗೆ ಊಟ ಒದಗಿಸೋ ಜವಾಬ್ದಾರಿ ಫ್ಯಾರಡೆಗೆ ಬರುತ್ತೆ. ತಾಯಿ ಮತ್ತು ಫ್ಯಾರಡೆ ಇಬ್ಬರೂ ದುಡಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಫ್ಯಾರಡೆ ಓದೋದನ್ನು ಬಿಟ್ಬಿಡ್ತಾನೆ. ಹೋಗ್ಬಿಟ್ಟು ಒಂದು ಬುಕ್ ಬೈಂಡಿಂಗ್ ಶಾಪಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ.
ಅದೇ ಥರ ಹೆನ್ರಿಗೂ ಕೂಡ ಚಿಕ್ಕ ವಯಸ್ಸಲ್ಲೇ ಅವನ ಪೇರೆಂಟ್ಸು ಏನೋ ಕಷ್ಟ ಬಂದ್ಬಿಡುತ್ತೆ ಮನೆಯಲ್ಲಿ, ಅವನು ವಾಚ್ ರಿಪೇರ್ ಶಾಪಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ನೋಡಿ, ಇದು ಒಂದು ಥರ ಸಿಮಿಟ್ರಿ. ಅಂದರೆ ಅವ್ರ ಬಾಲ್ಯದಲ್ಲೇ ಕಷ್ಟಗಳನ್ನು ಎದುರಿಸಲಿಕ್ಕೆ ಶುರು ಮಾಡಿದರು. ಆದರೆ ಎದೆ ಗುಂದಲಿಲ್ಲ, ಅವರು ಬಂತಲ್ಲ, ಅಯ್ಯೋ ಕಷ್ಟ ಬಂತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರಲಿಲ್ಲ, ಫೇಸ್ ಮಾಡಿದರು. ಫ್ಯಾರಡೆ ಬೈಂಡಿಂಗಿಗೆ ಬರ್ತಿದ್ದಂಥ ಪುಸ್ತಕಗಳನ್ನು ತೆಗೆದು ಓದಿ ಅವನೇ ಸ್ವಂತಕ್ಕೆ ನಾಲೆಡ್ಜನ್ನು ಗಳಿಸ್ಕೊಂತ ಹೋಗ್ತಾನೆ. ಆಮೇಲೆ ಅವನು ಒಂದು ಇನ್ಸ್ಟಿಟ್ಯೂಟನ್ನು ಹೆಡ್ಡೇ ಆಗೋಗ್ಬಿಡ್ತಾನೆ, ಒಬ್ಬ ಸೈಂಟಿಸ್ಟೇ ಆಗೋಗ್ಬಿಡ್ತಾನೆ. ಅದೇ ಥರ ಹೆನ್ರಿ ಕೂಡ ಅವನು ಓದಿ ಅವನು ಕೂಡ ಒಂದು ಪ್ರೊಫೆಸರ್ ಆಗ್ತಾನೆ, ಒಂದು ರಿಸರ್ಚ್ ಸೆಂಟರ್ನ ಹೆಡ್ ಆಗ್ತಾನೆ. ಫ್ಯಾರಡೆ ಯಾವ ರಿಸರ್ಚ್ ಸೆಂಟರ್ನ ಹೆಡ್ ಆಗಿರ್ತಾನೋ ಆ ರಿಸರ್ಚ್ ಸೆಂಟರ್ಗೆ ಫೈನಾನ್ಸ್ ಮಾಡಿದ್ದವನು ಒಬ್ಬ ಅಮೇರಿಕನ್. ಹಾಗೆ ಹೆನ್ರಿ ಯಾವ ಇನ್ಸ್ಟಿಟ್ಯೂಟ್ಗೆ ಹೆಡ್ ಆಗ್ತಾನೋ ಅದಕ್ಕೆ ಫೈನಾನ್ಸ್ ಮಾಡಿದನು ಒಬ್ಬ ಯುರೋಪಿಯನ್. ಇದೂ ಒಂದು ರೀತಿಯ ಸಿಮಿಟ್ರಿನೇನೆ. ಆಮೇಲೆ ಫ್ಯಾರಡೆ ಏನು ಕೆಲಸ ಮಾಡ್ತಾನೋ ಅದೇ ಥರ ಯಾವ್ಯಾವ ಎಕ್ಸ್ಪರಿಮೆಂಟನ್ನು ಮಾಡ್ತಾನೋ ಹೇಳ್ತೀನಿ, 2 ಎಕ್ಸ್ಪರಿಮೆಂಟನ್ನು ಹೇಳ್ತೀನಿ. ಕಾಯಿಲ್-ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್ ಅಂತ, ಕಾಯಿಲ್-ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್ ಅಂತ. ಆಲ್ಮೋಸ್ಟ್ ಅದೇ ಥರದ ಎಕ್ಸ್ಪರಿಮೆಂಟನ್ನು ಹೆನ್ರಿ ಕೂಡ ಮಾಡಿರ್ತಾನೆ. ಮತ್ತು ಒಂದು ತಿಳ್ಕೊಳ್ಳಿ, ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಕಾಂಟ್ಯಾಕ್ಟೇ ಇರೋದಿಲ್ಲ. ಫ್ಯಾರಡೆ ಏನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾನೆ ಅಂತ ನೋಡೋದಕ್ಕೂ ಸಾಧ್ಯ ಆಗಿರೋದಿಲ್ಲ. ಯಾಕೆ ಅಂದರೆ ಆಗಲೇ ಹೇಳ್ದಂಗೆ ಹೆನ್ರಿ ಇದ್ದಿದ್ದು ಅಮೇರಿಕಾದಲ್ಲಿ. ಈ ರೀತಿ ಈ ಸಿಮಿಟ್ರಿ ಅನ್ನೋದು ಅವ್ರ ಪರ್ಸ್ನಲ್ ಲೈಫಲ್ಲೂ ಕೂಡ ಇದೆ. ಇವನು ಕಷ್ಟಪಟ್ಟು ಮೇಲೆ ಬಂದವನು, ಇವನು ಕಷ್ಟಪಟ್ಟು ಮೇಲೆ ಬಂದವನು. ಇವನೇನು ಎಕ್ಸ್ಪರಿಮೆಂಟನ್ನು ಮಾಡಿದ, ಇವನು ಅದೇ ಎಕ್ಸ್ಪರಿಮೆಂಟನ್ನು ಮಾಡ್ದ, ಈ ಥರ. ಹಾಗೆ ಮತ್ತೆ ವಾಪಸ್ ಇಲ್ಲಿ ಬರೋಣ ಸಿಮಿಟ್ರಿಗೆ. ಆಗಲೇ ಹೇಳ್ದ, ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಶುರು ಮಾಡಿಲ್ಲ, ಚಾಪ್ಟರ್ನೇ ಶುರು ಮಾಡಿಲ್ಲ, ಸುಮ್ಮನೆ ಇಂಟ್ರೊಡಕ್ಷನ್ ಥರ ಕೊಡ್ತಾ ಇದ್ದೀನಿ. ಬೋರ್ ಹೊಡಿಬೋದು ಅನಿಸುತ್ತೆ, ಆದರೆ ಬೋರ್ ಆಗಬೇಡಿ. ಇವೆಲ್ಲ ಬೇಕು, ಬರೀ ಪಾಠನೇ ಓದೋದಲ್ಲ. ಈ ಥರದ್ದೆಲ್ಲ ಸ್ವಲ್ಪ ಈ ಥರದ್ದೆಲ್ಲ ನಾವು ತಿಳ್ಕೊಂಡ್ರೆ ನಮ್ಮ ನಾಲೆಡ್ಜು ಜಾಸ್ತಿ ಬೆಳೀತಾ ಹೋಗುತ್ತೆ. ಆಮೇಲೆ ಈ ಎಲ್ಲ ಇನ್ಫಾರ್ಮೇಷನ್ಸನ್ನು ಮೆಜಾರಿಟಿ ಆಫ್ ದ ಟೀಚರ್ಸ್ ಹೇಳೋದಿಲ್ಲ ಕ್ಲಾಸಲ್ಲಿ. ಅಯ್ಯೋ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಇದ್ರ ಮೇಲೆ. ಆಮೇಲೆ ಬುಕ್ಕುಗಳಲ್ಲೂ ಕೂಡ ನಿಮಗೆ ಅಷ್ಟು ಈಸಿಯಾಗಿ ಸಿಕ್ಕೋದಿಲ್ಲ. ಸಾಕಷ್ಟು ಕಡೆ ನೀವು ಹುಡುಕಿ ಇದನ್ನು ಹೆಕ್ಕಬೇಕು, ಅಂದರೆ ಪಿಕ್ ಮಾಡ್ಕೋಬೇಕು, ಅಷ್ಟೊಂದು ಟೈಮು ಇರೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಯಾರಾದರೂ ರೋಲ್ ಮಾಡೆಲ್ ಆಗಬೇಕು, ಯಾರನ್ನೋ ಒಬ್ಬರನ್ನ ನಾನು ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು ಅನ್ನೋದಾದರೆ ನಾನು ಹೇಳೋದು ನನ್ನ ವಿದ್ಯಾರ್ಥಿಗಳಿಗೆ ಫ್ಯಾರಡೆಯನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ, ಹೆನ್ರಿಯನ್ನು ಮಾಡೆಲ್ ಆಗಿ ಇಟ್ಕೊಳ್ಳಿ. ಅವ್ರು ಕಷ್ಟಪಟ್ಟರೂ ಕೂಡ ಜೀವನದಲ್ಲಿ ಏನೇ ಆತಂಕ ಬಂದರೂ ಕೂಡ ಮೇಲೆ ಬಂದು ಸಾಕಷ್ಟು ಸಾಧನೆ ಮಾಡಿದರು. ಆ ಥರ ನೀವು ಕೂಡ ಮಾಡಬೇಕು. ಏನೇ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲಬೇಕು, ಫೇಸ್ ಮಾಡಬೇಕು. ಸೊ take Faraday as your role model, take Henry as your role model. Okay, coming back to symmetry. ಏನಿದು ಸಿಮಿಟ್ರಿ? ಹೇಳಿದ್ನಲ್ಲ ಅವಾಗಲೇ, ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಮಾಸ್. ಅದೇ ಥರ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. If electric field can produce magnetic field, why can't we produce electric field from the magnetic field? That means why can't magnetic field produce electric field? Andre, if E can generate B, then why can't we produce E from B? ಇದು ಬೇಸಿಕ್ ಪಾಯಿಂಟ್ ಈ ಚಾಪ್ಟರ್ನ ಉಗಮಕ್ಕೆ, ಅಂದರೆ ಹುಟ್ಟಲಿಕ್ಕೆ, ಅಂದರೆ ಬರ್ತ್ ಆಗಲಿಕ್ಕೆ, ಸ್ಟಾರ್ಟ್ ಆಗಲಿಕ್ಕೆ. ಫ್ಯಾರಡೆ ಮತ್ತು ಹೆನ್ರಿ ಅವರಿಬ್ಬರು ವರ್ಕು ಯಾವ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿತ್ತು ಗೊತ್ತಾ? ಕೇಳಿಸ್ಕೊಳ್ಳಿ. ದೇರ್ ವರ್ಕ್ ವಾಸ್ ಟೋಟಲಿ ಡಿಪೆಂಡೆಡ್ ಆನ್ ದ ಸ್ಟೇಟ್ಮೆಂಟ್ ನೇಚರ್ ಲವ್ ಸಿಮಿಟ್ರಿ. ಕೇಳಿಸ್ಕೊಂಡ್ರಾ? ಇನ್ನೊಮ್ಮೆ ಹೇಳ್ತೀನಿ, ನೇಚರ್ ಲವ್ ಸಿಮಿಟ್ರಿ. ಎಸ್, ಇನ್ ನೇಚರ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಸಿಮಿಟ್ರಿಕಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಸಿಮಿಟ್ರಿ? ನೋಡಿ, ಇಲ್ಲಿ ಕೆಲವೊಂದು ಡಯಾಗ್ರಾಮ್ಸನ್ನು ಕೊಟ್ಟಿದ್ದೀನಿ, ನೋಡಿ, ಪಿಕ್ಚರ್ಸನ್ನು ನೋಡಿ. ಬಟರ್ಫ್ಲೈ ವಿಂಗ್ಸನ್ನು ನೋಡಿ, ಎಷ್ಟು ಚೆನ್ನಾಗಿ ಸಿಮಿಟ್ರಿ ಇದೆ, ಆಯಿತಾ? ಸೂರ್ಯಕಾಂತಿ ಹೂವು, ಸನ್ಫ್ಲವರ್, ಅದರಲ್ಲಿ ನೋಡಿ, ಹಾಗೆ ಗಮನಿಸಿ ಎಷ್ಟು ಸಿಮಿಟ್ರಿ ಇದೆ, ಆಯಿತಾ? ಈ ಪ್ಲ್ಯಾಂಟಲ್ಲಿ ನೋಡಿ ಎಷ್ಟು ಸಿಮಿಟ್ರಿ ಇದೆ. ನಿಮ್ಮ ಮನೆಯಿಂದ ಹೊರಗಡೆ ಬಂದು ಎಲೆಗಳನ್ನು ನೋಡಿ, ಗಿಡದಲ್ಲಿರೋ ಎಲೆಗಳನ್ನು ನೋಡಿ ಎಷ್ಟು ಸಿಮಿಟ್ರಿಕ್ ಆಗಿದೆ. ಎಲೆಗಳು ಎಷ್ಟು ಚೆನ್ನಾಗಿ ಅರೇಂಜ್ ಆಗಿರ್ತವೆ ನೋಡಿ, ಹೀಗೆ 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 ಹೀಗೆ, ಇದೆಲ್ಲ ಸಿಮಿಟ್ರಿನೇ ಅಲ್ವಾ? ಅಥವಾ ನವಿಲಿನ ಕಣ್ಣುಗಳನ್ನು ನೋಡಿ, ನವಿಲು ರೆಕ್ಕೆ ಬಿಚ್ಚಿದಾಗ ಅದರಲ್ಲಿ ಕಣ್ಣುಗಳು ನೋಡಿ ಎಷ್ಟು ಅಂದವಾಗಿರುತ್ತೆ, ಎಷ್ಟು ಸಿಮಿಟ್ರಿಕ್ ಆಗಿರುತ್ತೆ ಅಲ್ವಾ? ಆಮೇಲೆ ಯಾವುದಾದ್ರು ಒಂದು ಕಾಳನ್ನು, ಈಗ ಅವರೆಕಾಳನ್ನು, ಬಟಾಣಿಯನ್ನು, ಕಡಲೆ ಬೀಜನ ಬಿಚ್ಚಿ ನೋಡಿ, ಎಷ್ಟು ನೀಟಾಗಿ ಅರೇಂಜ್ ಆಗಿರುತ್ತೆ, ಒಂದು ಚೂರು ಏರುಪೇರಿರೋದಿಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ತೆಂಗಿನಕಾಯಿ ಗೊನೆ ನೋಡಿ ನೀವು, ಎಷ್ಟು ನೀಟಾಗಿ ಅರೇಂಜ್ ಆಗಿರುತ್ತೆ, ಸಿಮಿಟ್ರಿಕ್ ಆಗಿರುತ್ತೆ. ಸೊ ಸಿಮಿಟ್ರಿ ಅನ್ನೋದು ನೇಚರಲ್ಲೇ ಇದೆ. ಅದಕ್ಕೆ ನಾನು ಹೇಳಿದ್ದು ನೇಚರ್ ಲವ್ ಸಿಮಿಟ್ರಿ ಅಂತ. ಸೊ ಇಫ್ ನೇಚರ್ ಲವ್ ಸಿಮಿಟ್ರಿ, ಇಟ್ ಮಸ್ಟ್ ಬಿ ಟ್ರೂ ಇನ್ ದ ಕೇಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ. ಆನ್ ದಿಸ್ ಬೇಸಿಸ್ Faraday and Henry did several experiments which I mentioned now. 2 experiments I mentioned, namely coil-magnet experiment, coil experiment. ಆ ಎಕ್ಸ್ಪರಿಮೆಂಟಿನ ಮೂಲಕ
ಅವರು ತೋರಿಸ್ಕೊಡ್ತಾರೆ ಏನಂತ, ಇಟ್ ಈಸ್ ಪಾಸಿಬಲ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು the study of producing electric field from the magnetic field is known as electromagnetic induction. ನೋಡಿ 1830s ಅಲ್ಲಿ 1830-31 ಇಸ್ವಿ ಆಜುಬಾಜಲ್ಲಿ ಆಯಿರ್ಸ್ಟೆಡ್ ಏನು ತೋರಿಸ್ದ, electric field can produce magnetic field, current in a conductor can produce magnetic field ಅನ್ನೋದನ್ನು ತೋರಿಸ್ಕೊಟ್ಟ. ಇದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಥರ ಕರೆಂಟ್ ಹರಿತಾ ಇದ್ದರೆ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನು ಆಯಿರ್ಸ್ಟೆಡ್ ತೋರಿಸ್ಕೊಟ್ಟ. ಫ್ಯಾರಡೆ ಮತ್ತು ಹೆನ್ರಿ, ಇನ್ನು ಮುಂದೆ ಬರೀ ಫ್ಯಾರಡೆ ಹೆಸರು ಅಷ್ಟೇ ಹೇಳ್ತೀನಿ, ಬಟ್ ರಿಮೆಂಬರ್ ಐ ಆಮ್ ಗಿವಿಂಗ್ ಡ್ಯೂ ಕ್ರೆಡಿಟ್ ಈವನ್ ಟು ಹೆನ್ರಿ ಆಲ್ಸೋ. ಫ್ಯಾರಡೆ ಏನು ಮಾಡ್ದ, ಕ್ಯಾನ್ ಐ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟ್ಸನ್ನು ಉಪಯೋಗಿಸ್ಕೊಂಡು ಕರೆಂಟನ್ನು ಜನರೇಟ್ ಮಾಡ್ಬೋದಾ ಅಂತ ಪ್ರಯತ್ನ ಪಟ್ಟ. ಯಾವ ಬೇಸಿಸ್ ಮೇಲೆ, ಆಗಲೇ ಹೇಳ್ದಂಗೆ ಸಿಮಿಟ್ರಿ ಬೇಸಿಸ್ ಮೇಲೆ. ಎಸ್, ಫೈನಲಿ ಈ ಸಕ್ಸೀಡೆಡ್ ಇನ್ ಈಸ್ ಅಟೆಂಪ್ಟ್. ಹಿ ಶೋಡ್ ದಿ ವರ್ಲ್ಡ್ ದ್ಯಾಟ್ ಇಟ್ ಈಸ್ ಪಾಸಿಬಲ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ಫ್ರಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡನ್ನು ವೇರಿ ಮಾಡ್ತಾ 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 ವಿ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದನ್ನು ತೋರಿಸ್ಕೊಟ್ಟ. ಹಿಂಗೆ ಏನು ಅಂತ ಕಲಿಯೋದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ? ಈಗ ಅವನು ಮಾಡಿದಂಥ 2 ಎಕ್ಸ್ಪರಿಮೆಂಟ್ಸನ್ನು ನೋಡೋಣ. ಮೊದಲನೇದಾಗಿ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್ ಅಂತ. ಕಾಯಿಲ್ ಅಂದರೆ ಏನು, ಒಂದು ಅಲ್ಯೂಮಿನಿಯಂ ವೈರನ್ನು, ತಂತಿಯನ್ನು ತಗೊಂಡು ಈ ಥರ ರಿಂಗ್ ಥರ ಸುತ್ತೋದು, ಅಥವಾ ಕಾಪರ್ ವೈರ್ ಅಥವಾ ಸಿಲ್ವರ್ ವೈರ್, ಸಿಲ್ವರ್ ಎಲ್ಲ ಕಾಸ್ಟ್ಲಿ ಬಿಡಿ, ಅಲ್ಯೂಮಿನಿಯಂ ಅಥವಾ ಕಾಪರ್, ಗುಡ್ ಕಂಡಕ್ಟಿಂಗ್ ವೈರ್ ಬಟ್ ಇಟ್ ಶುಡ್ ಬಿ ಇನ್ಸುಲೇಟೆಡ್. ಅದು ಸುತ್ತಲೂ ಒಂದು ಜಾಕೆಟ್ ಇರಬೇಕು, ಪ್ಲಾಸ್ಟಿಕ್ದೋ ಕ್ಲಾತೋ ಏನೋ ಒಂದು ಹೊರಗಡೆ ಸುತ್ತಿರಬೇಕು. ಈಗ ಮನೆಯಲ್ಲಿ ಕನೆಕ್ಟಿಂಗ್ ವೈರ್ಸನ್ನು ಹಾಕಿರ್ತಾರಲ್ವ, ಆ ಕನೆಕ್ಟಿಂಗ್ ವೈರ್ಸ್ಗಳೆಲ್ಲ ಯಾವ ಥರ ಇರುತ್ತೆ, ಮನೆಯಲ್ಲಿ ವೈರ್ಸ್ ಕನೆಕ್ಟ್ ಮಾಡೋಕ್ಕೆ ಹಾಕಿರ್ತಾರಲ್ಲ, ಹೊರಗಡೆಗೆ ಪ್ಲಾಸ್ಟಿಕ್ ಜಾಕೆಟ್ ಇರುತ್ತೆ, ಒಳಗಡೆ ಕಾಪರ್ ತಂತಿ ಇರುತ್ತೆ ಅಲ್ವಾ. ಹಾಗೇನೆ ಇವಾಗ ನಾನು ಕಾಲರ್ ಮೈಕ್ ಹಾಕೊಂಡಿದ್ದೀನಲ್ವ, ಇಲ್ಲಿ ಹೊರಗಡೆಗೆ ಪ್ಲಾಸ್ಟಿಕ್ ಇದೆ, ಒಳಗಡೆಗೆ ತಂತಿ ಇದೆ. ಈ ಥರ ಅವನ್ನ ಇನ್ಸುಲೇಟೆಡ್ ಕಂಡಕ್ಟಿಂಗ್ ವೈರ್ಸ್ ಅಂತ ಕರೀತಾರೆ. ಆ ಥರದ ಒಂದು ವೈರನ್ನು ತಗೊಂಡು ಸುರುಳಿಯಾಗಿ ಸುತ್ತೋದು, ಆಯಿತಾ, ಈ ಥರ ಸುರುಳಿ ಥರ ಸುತ್ತೋದು, ಇದನ್ನು ನಾವು ಕಾಯಿಲ್ ಅಂತ ಕರಿತೀವಿ. ಸೊ ಇಂಥದ್ದೊಂದು ಕಾಯಿಲನ್ನು ತಗೊಂಡು ಅದನ್ನು ಒಂದು ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡ್ದ. ಆಲ್ರೆಡಿ ನಿಮಗೆ ಗ್ಯಾಲ್ವನೋಮೀಟರ್ ಅಂದರೆ ಏನು ಅಂತ ಗೊತ್ತಿದೆ. ಇಟ್ ಈಸ್ ಅ ಕರೆಂಟ್ ಡಿಟೆಕ್ಟಿಂಗ್ ಡಿವೈಸ್. ಇಫ್ ದೆರ್ ಈಸ್ ನೋ ಕರೆಂಟ್ ಫ್ಲೋಯಿಂಗ್ ದೆನ್ ಪಾಯಿಂಟರ್ ವಿಲ್ ಬಿ ಅಟ್ ಸೆಂಟರ್, ದಟ್ ಈಸ್ ಅಟ್ 0th position. If current flows in this direction, pointer goes that side. In this direction, pointer comes this side. ಇದು ನಮಗೆ ಗೊತ್ತಿದೆ, ಆಲ್ರೆಡಿ ನಾವು ಹಿಂದಿನ ಚಾಪ್ಟರ್ನಲ್ಲಿ ಕಲ್ತಿದ್ದೀವಿ. ಸೊ ಈ ಥರದ ಒಂದು ಕಾಯಿಲನ್ನು ತಗೊಂಡ, ಆಮೇಲೆ ಇದರ ಪಕ್ಕಕ್ಕೆ ಒಂದು ಮ್ಯಾಗ್ನೆಟನ್ನು ಇಟ್ಟ, ನಾರ್ತ್ ಪೋಲ್ ಸೌತ್ ಪೋಲ್, ಬಾರ್ ಮ್ಯಾಗ್ನೆಟ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಸೊ ಫ್ಯಾರಡೆ ಡಿಡ್ 2 experiments. One is coil magnet experiment. ವಿದ್ಯಾರ್ಥಿಗಳೇ, ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಯಿತು. ಎಕ್ಸ್ಪೆರಿಮೆಂಟಲ್ ಸೆಟಪ್ ಕನ್ಸಿಸ್ಟ್ ಆಫ್ 3 things. ನಂಬರ್ 1 ಕಾಯಿಲ್, ನಂಬರ್ 2 ಸೆನ್ಸಿಟಿವ್ ಗ್ಯಾಲನೋಮೀಟರ್, ನಂಬರ್ 3 ಬಾರ್ ಮ್ಯಾಗ್ನೆಟ್. ಓಕೆನಾ? ಓಕೆ ಸರ್. ಅಲ್ಲೇನಾದರೂ ಬ್ಯಾಟ್ರಿ ಕಾಣಿಸ್ತಾ ಇದೆಯೇನಪ್ಪ? ಇಲ್ಲ ಸರ್, ಬ್ಯಾಟ್ರಿ ಯಾವುದು ಕಾಣಿಸ್ತಾ ಇಲ್ಲ. ಇದ್ದಿದ್ರೆ ನಾನು ಒಂದು ಬ್ಯಾಟ್ರಿ ಸಿಂಬಲ್ ಹಾಕ್ತಾ ಇದ್ನಲ್ವಾ. ಯಾವ ಥರ ಬ್ಯಾಟ್ರಿ ಸಿಂಬಲ್ಲು, ಈ ಥರ ಒಂದು ದೊಡ್ಡ ಲೈನು ಒಂದು ಚಿಕ್ಕ ಲೈನ್ ಹಾಕ್ತಾ ಇದ್ನಲ್ವಾ. ಸೊ ಇಲ್ಲ, ಬ್ಯಾಟ್ರಿ ನಾನು ಕನೆಕ್ಟ್ ಮಾಡಿಲ್ಲ. ಅಂದರೆ ಇಲ್ಲಿ ಸೋರ್ಸ್ ಆಫ್ ಇ ಎಮ್ ಎಫ್ ಇಲ್ಲ. ಸರಿ, ಸೋರ್ಸ್ ಆಫ್ ಇ ಎಮ್ ಎಫ್ ಇಲ್ಲ ಅಂದಮೇಲೆ ಕರೆಂಟ್ ಹೆಂಗೆ ಹರಿಲಿಕ್ಕೆ ಸಾಧ್ಯ? ಹರಿಯೋದಿಲ್ಲ. ಸೊ ಕರೆಂಟ್ ಹರಿಬೇಕು ಅಂದರೆ ಅಲ್ಲಿ ಇ ಎಮ್ ಎಫ್ ಇರಲೇಬೇಕು, ಅಥವಾ ಇ ಎಮ್ ಎಫ್ ಇದೆ ಅಂದಮೇಲೆ ಅಲ್ಲಿ ಕರೆಂಟ್ ಫ್ಲೋ ಇರಲೇಬೇಕು. ಅವು ಎರಡು ಒಂದಕ್ಕೊಂದು ಬಿಟ್ಟು ಇರೋದಿಲ್ಲ. ಇದು ಮನಸ್ಸಲ್ಲಿರಲಿ. ಬನ್ನಿ ಎಕ್ಸ್ಪರಿಮೆಂಟ್ ಕಡೆಗೆ ಬರೋಣ. ಏನು ಮಾಡಿದೆ ಇವನು ಎಕ್ಸ್ಪರಿಮೆಂಟಲ್ಲಿ? ಫ್ಯಾರಡೆ ಈ ಬಾರ್ ಮ್ಯಾಗ್ನೆಟನ್ನು ಕಾಯಿಲ್ ಕಡೆ ತಳ್ಳಿದ. ವೆನ್ ಹಿ ಮೂವ್ಡ್ ದಿ ಬಾರ್ ಮ್ಯಾಗ್ನೆಟ್ ಟುವರ್ಡ್ಸ್ ದ ಕಾಯಿಲ್, ದಿಸ್ ಪಾಯಿಂಟರ್ ಶೋಡ್ ಮೊಮೆಂಟರಿ ಡಿಫ್ಲೆಕ್ಷನ್. ಬರೀ ಡಿಫ್ಲೆಕ್ಷನ್ ಅಲ್ಲ, ಮೊಮೆಂಟರಿ ಡಿಫ್ಲೆಕ್ಷನ್. ಏನು ಸರ್ ಹಂಗಂದರೆ ಮೊಮೆಂಟರಿ ಡಿಫ್ಲೆಕ್ಷನ್? ನೋಡಿ ವಿದ್ಯಾರ್ಥಿಗಳು, ಇದನ್ನೇ ನಾನು ಹೇಳೋದು, ಸಣ್ಣ ಸಣ್ಣ ವಿಷಯಕ್ಕೂ ನಾವು ಗಮನ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಅರ್ಥ ಮಾಡ್ಕೋಬೇಕು. ಡಿಫ್ಲೆಕ್ಷನ್ ಅಂದರೆ ಹಿಂಗೆ ಹೋಗಿ ನಿಂತ್ಕೊಳ್ಳೋದಷ್ಟೇ. ಮೊಮೆಂಟರಿ ಅಂದರೆ ಹಿಂಗೆ ಹೋಗಿ ಮತ್ತೆ ವಾಪಸ್ ಬರೋದು, ಆಯಿತಾ? ಸೊ ಈಗ ಹೋಗಿ ವಾಪಸ್ ಬಂದರೆ ಮೊಮೆಂಟರಿ ಡಿಫ್ಲೆಕ್ಷನ್, ಹೋಗಿ ಅಲ್ಲೇ ನಿಂತ್ಕೊಂಡ್ರೆ ಡಿಫ್ಲೆಕ್ಷನ್. ಅರ್ಥ ಆಯ್ತಲ್ವಾ? ಸರಿ, ಅವನು ಬಾರ್ ಮ್ಯಾಗ್ನೆಟನ್ನು ಕಾಯಿಲ್ ಕಡೆ ತಳ್ಳಿದಾಗ ಪಾಯಿಂಟರ್ ಒಂದು ಕ್ಷಣ ಹಂಗೆ ಹೋಗಿ ಹಿಂಗೆ ಬಂತು. ಸೊ ಮೊಮೆಂಟರಿ ಡಿಫ್ಲೆಕ್ಷನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಡೈರೆಕ್ಷನ್. ಫಾಲೋ ಕೇರ್ಫುಲಿ. ನೆಕ್ಸ್ಟ್ ಏನು ಮಾಡ್ದ? ಹೀ ಪುಲ್ಡ್ ದಿ ಮ್ಯಾಗ್ನೆಟ್ ಅವೇ. ಅಂದರೆ ಹೀಗೆ ತೊಗೊಂಡೋಗಿದ್ನಲ್ವಾ, ಈಗ ಹಿಂದಕ್ಕೆ ಹೇಳ್ಕೊಂಡ. ಅವಾಗ ಏನಾಯಿತು? ಪಾಯಿಂಟರ್ ವಾಪಸ್ ಇಲ್ಲಿ ನಿಂತಿತ್ತಲ್ಲ, ದಿಸ್ ಟೈಮ್ ಇಟ್ ಗೇವ್ ದಿ ಮೊಮೆಂಟರಿ ಡಿಫ್ಲೆಕ್ಷನ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್.
ಅಂದರೆ ಮ್ಯಾಗ್ನೆಟನ್ನು ತಳ್ಳಿದಾಗ ಹಿಂಗೆ ಬಂತು, ಮ್ಯಾಗ್ನೆಟನ್ನು ಹಿಂಗೆ ಬಂದು ಹಿಂಗೆ ವಾಪಸ್ ಹೋಗಿತ್ತು, ಮ್ಯಾಗ್ನೆಟನ್ನು ಹಿಂದೆ ಕೇಳ್ಕೊಂಡಾಗ ಹಿಂಗೆ ಹೋಗಿ ಹಿಂಗೆ ಬಂತು. ಸೊ ವೆನ್ ಹಿ ಮೂವ್ ದ ಮ್ಯಾಗ್ನೆಟ್ ಟುವರ್ಡ್ಸ್ ದಿ ಕಾಯಿಲ್ ಆರ್ ಅವೇ ಫ್ರಮ್ ದ ಕಾಯಿಲ್, there were momentary deflections in the galvanometer. Number 2, when magnet was stationary, when coil was moved towards the magnet or away from the magnet, again there were deflections. ಅಂದರೆ ಈ ಸರ್ತಿ ಮ್ಯಾಗ್ನೆಟನ್ನು ಕಾನ್ಸ್ಟೆಂಟ್ ಆಗಿಟ್ಟು ಕಾಯಿಲನ್ನೇ ಹಿಂದೆ ಮುಂದೆ ಮೂವ್ ಮಾಡಿದ, ಈಗಲೂ ಡಿಫ್ಲೆಕ್ಷನ್ ಬಂತು. ಆಮೇಲೆ ಕಾಯಿಲನ್ನು ಕಾನ್ಸ್ಟೆಂಟ್ ಆಗಿಟ್ಟು ಮ್ಯಾಗ್ನೆಟನ್ನು ನಿಧಾನಕ್ಕೆ ಮೂವ್ ಮಾಡ್ದ, ಸ್ವಲ್ಪ ಡಿಫ್ಲೆಕ್ಷನ್ ಬಂತು. ಫಾಸ್ಟಾಗಿ ಮೂವ್ ಮಾಡ್ದ, ಜಾಸ್ತಿ ಡಿಫ್ಲೆಕ್ಷನ್ ಬಂತು. ಸೊ ವೆನ್ ದ ಮ್ಯಾಗ್ನೆಟ್ ವಾಸ್ ಮೂವ್ಡ್ ಸ್ಲೋಲಿ, ಲೆಸ್ ಡಿಫ್ಲೆಕ್ಷನ್ಸ್, ಬ್ರಿಸ್ಕ್ಲಿ ಮೋರ್ ಡಿಫ್ಲೆಕ್ಷನ್ಸ್. ಐ ಹೋಪ್ ಯು ಆರ್ ಫಾಲೋಯಿಂಗ್. ನೆಕ್ಸ್ಟ್ ಏನು ಮಾಡ್ದ, ವೆನ್ ಬೋತ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಹಿ ಮೂವ್ ಟುವರ್ಡ್ಸ್ ಈಚ್ ಇನ್ ದ ಸೇಮ್ ಡೈರೆಕ್ಷನ್, ಲೈಕ್ ಮ್ಯಾಗ್ನೆಟ್ ಕಾಯಿಲ್ ದಿಸ್ ವೇ, ಕಾಯಿಲ್ ಮ್ಯಾಗ್ನೆಟ್ ದಿಸ್ ವೇ, ಒಂದೇ ದಿಕ್ಕಿನಲ್ಲಿ ಎರಡನ್ನೂ ಮೂವ್ ಮಾಡಿದಾಗ ದೇರ್ ವಾಸ್ ನೋ ಡಿಫ್ಲೆಕ್ಷನ್. ನೆಕ್ಸ್ಟ್ ಕಾಯಿಲ್ ಮ್ಯಾಗ್ನೆಟ್ ಎರಡನ್ನು ಎದ್ರ ಬದ್ರ ಮೂವ್ ಮಾಡ್ದ, ದೇರ್ ವಾಸ್ ಮೋರ್ ಡಿಫ್ಲೆಕ್ಷನ್. ಸೊ ಕೇಳಿಸ್ಕೊತಾ ಇದ್ದೀರಾ? ನೋ ಡಿಫ್ಲೆಕ್ಷನ್, ಮೋರ್ ಡಿಫ್ಲೆಕ್ಷನ್, ನೋ ಡಿಫ್ಲೆಕ್ಷನ್, ಮೋರ್ ಡಿಫ್ಲೆಕ್ಷನ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾಯಿಲ್ ಕಾನ್ಸ್ಟೆಂಟ್ ಇದ್ದು ಮ್ಯಾಗ್ನೆಟನ್ನು ಮೂವ್ ಮಾಡಿದ್ದಾರೆ, ಅಥವಾ ಮ್ಯಾಗ್ನೆಟ್ ಕಾನ್ಸ್ಟೆಂಟ್ ಇದ್ದು ಕಾಯಿಲನ್ನು ಮೂವ್ ಮಾಡಿದರೆ ಡಿಫ್ಲೆಕ್ಷನ್ ಬರ್ತಿತ್ತು. ಎರಡೂ ಕಾನ್ಸ್ಟೆಂಟ್ ಇದ್ದರೆ ಬರ್ತಿರಲಿಲ್ಲ. ಎರಡನ್ನು ಒಂದೇ ದಿಕ್ಕಿನಲ್ಲಿ ಮೂವ್ ಮಾಡಿದಾಗ ಬರ್ತಿರಲಿಲ್ಲ. ಎರಡನ್ನು ಎದರ ಬದರ ದಿಕ್ಕಿನಲ್ಲಿ ಮೂವ್ ಮಾಡಿದಾಗ ಬರ್ತಿತ್ತು. ಆಮೇಲೆ ಮ್ಯಾಗ್ನೆಟನ್ನು ಜೋರಾಗಿ ತಳ್ಳಿದರೆ ಜಾಸ್ತಿ ಡಿಫ್ಲೆಕ್ಷನ್ ಬರ್ತಾ ಇತ್ತು. ಅಂದರೆ 10 ಡಿವಿಷನ್ ಹೋಗೋ ಕಡೆಗೆ 20 ಡಿವಿಷನ್ ಈ ಥರ. ಸೊ ಇದನ್ನೆಲ್ಲ ನೋಡಿದಾಗ ಅವ್ನಿಗೇನು ಅನ್ನಿಸ್ತು, ಇಲ್ಲಿ ಏನೋ ಆಗ್ತಾ ಇದೆ. ನಮಗೂ ಅನಿಸುತ್ತೆ ಏನೋ ಆಗ್ತಾ ಇದೆ. ಏನಾಗ್ತಾ ಇದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ EMF ಇಂಡ್ಯೂಸ್ ಆಗ್ತಾ ಇದೆ. ಯಾಕೆಂದರೆ ಪಾಯಿಂಟರ್ ಮೂವ್ ಆಗಬೇಕು ಅಂದರೆ ಕರೆಂಟ್ ಫ್ಲೋ ಆಗಬೇಕು. ಕರೆಂಟ್ ಫ್ಲೋ ಆಗಬೇಕು ಅಂತಂದರೆ EMF ಇರಲೇಬೇಕು. EMF ಇರಬೇಕು ಅಂದರೆ ಅಲ್ಲಿ ಸೋರ್ಸ್ ಇರಬೇಕು. ಇದೆಯಾ ಸೋರ್ಸ್? ಕಾಣಿಸ್ತಾ ಇದೆಯಾ ಸೋರ್ಸ್ ನಮಗೆ? ಇಲ್ಲ. ಸೋರ್ಸ್ ಇದ್ದು EMF ಬಂದರೆ, ಅಂದರೆ ಒಂದು ಸರ್ಕ್ಯೂಟಲ್ಲಿ ನೋಡಿ ಈ ಥರ ಇಲ್ಲೊಂದು ಅಮ್ಮೀಟರ್ ಇಟ್ಟಿದ್ದೀನಿ, ಹೀಗೆ ಬ್ಯಾಟರಿ ಇಟ್ಟಿದ್ದೀನಿ, ಇಲ್ಲೊಂದು ಪ್ಲಗ್ ಕೀ, ಸ್ವಿಚ್ ಆನ್ ಮಾಡಿದೆ ಅಂದ ತಕ್ಷಣ ಪಾಯಿಂಟರ್ ಹಿಂಗೆ ಮೂವ್ ಆಗುತ್ತೆ. ಅದು ಯಾಕೆ ಮೂವ್ ಆಗುತ್ತೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಬಿಕಾಸ್ ಬ್ಯಾಟರಿ ಈಸ್ ಗಿವಿಂಗ್ ಎನರ್ಜಿ ಟು ದ ಚಾರ್ಜಸ್ ಆ್ಯಂಡ್ ದ ಚಾರ್ಜಸ್ ಆರ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ದೇರ್ ಫೋರ್ ದೇ ಕಾನ್ಸ್ಟಿಟ್ಯೂಟ್ ಕರೆಂಟ್. ಸೊ ಕರೆಂಟ್ ಬರಬೇಕು ಅಂತಂದರೆ ಅಲ್ಲಿ ಬ್ಯಾಟ್ರಿ ಇರಬೇಕು, ಸೋರ್ಸ್ ಆಫ್ EMF ಇರಬೇಕು. ಸೊ ಆ ಸೋರ್ಸ್ ಆಫ್ EMFನ್ನು ನಾನು ಬ್ಯಾಟ್ರಿ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಗ್ಯಾಲನೋಮೀಟರ್ ಡಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಕರೆಂಟ್ ಇದೆ. ಕರೆಂಟ್ ಇದೆ ಅಂದಮೇಲೆ ಅಲ್ಲಿ EMF ಇರಲೇಬೇಕಲ್ವಾ? ಎಸ್, ದೇರ್ ಮಸ್ಟ್ ಬಿ EMF. ಹಾಗಾದರೆ ಸೋರ್ಸ್ ಇದೆಯಾ ಸರ್? ಗೊತ್ತಾಗ್ತಾ ಇಲ್ಲ ನನಗೆ. ಇದೇ ಒಂಥರ ನಿಗೂಢ. ಸೋರ್ಸೇ ಇಲ್ಲ ಆದರೆ EMF ಬರ್ತಾ ಇದೆ. ಇಂಥ EMFನ್ನು ಸೋರ್ಸು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಹಾಗಂತ ಹೇಳಿ ಸೋರ್ಸೇ ಇಲ್ಲ ಅಂತ ಹೇಳಂಗಿಲ್ಲ. ಇದೇ ಸೋರ್ಸ್. ಎಲ್ಲಿದೆ ಆಮೇಲೆ ಹೇಳ್ತೀನಿ. ಕಣ್ಣಿಗೆ ಕಾಣದೇ ಇರುವಂತಹ ಸೋರ್ಸ್ ಇದೆ. ಈ ಕಣ್ಣಿಗೆ ಕಾಣದೇ ಇರೋ ಸೋರ್ಸಿಂದ ಬಂದಂಥ EMFನ್ನು ಇಂಡ್ಯೂಸ್ಡ್ EMF ಅಂತ ಕರಿತೀವಿ. ಈ ಚಾಪ್ಟರ್ನಲ್ಲಿ ಮತ್ತು ಮುಂದೆ ಬರೋ ಚಾಪ್ಟರ್ನಲ್ಲಿ ಈ ಪದ ಬಹಳ ಮುಖ್ಯ. ಇಂಡ್ಯೂಸ್ಡ್ ಅನ್ನೋದು ಬಹಳ ಮುಖ್ಯ. ಇಂಡ್ಯೂಸ್ಡ್ EMF ಅಂತ ಕರಿತೀವಿ. ಸೊ ಫ್ಯಾರಡೆ ಹೇಳ್ದ ಈ ಸರ್ಕ್ಯೂಟಲ್ಲಿ EMF ಇಂಡ್ಯೂಸ್ ಆಗುತ್ತೆ ಅಂತ. ಮಕ್ಕಳೇ, ಈ ಇಂಡ್ಯೂಸ್ಡ್ ಎಫೆಕ್ಟ್ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ಸನ್ನು ಕೊಡ್ತೀನಿ. ಇವೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇನೆ. ಈಗ ನೀವು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ. ಅಪ್ಪ ಅಮ್ಮ ಚೆನ್ನಾಗಿ ಬೈತಾರೆ, ಹೊಡಿತಾರೆ, ಏನೋ ಫಸ್ಟ್ ಟೆಸ್ಟಲ್ಲೂ ಹಿಂಗೆ ಮಾರ್ಕ್ಸು, ಸೆಕೆಂಡ್ ಟೆಸ್ಟಲ್ಲೂ ಹಿಂಗೆ ಮಾರ್ಕ್ಸ್ ಅಂತ. ಆವಾಗ ಅಪ್ಪ ಅಮ್ಮ ಹೊಡೆದಿದ್ದರಿಂದ ಅಥವಾ ಬೈದಿದ್ದರಿಂದ ಅಥವಾ ಪನಿಷ್ಮೆಂಟ್ ಕೊಟ್ಟಿದ್ದರಿಂದ ನೀವು ಥರ್ಡ್ ಟೆಸ್ಟಲ್ಲಿ, ಫೋರ್ತ್ ಟೆಸ್ಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿಕ್ಕೆ ಶುರು ಮಾಡಿರಿ. ಅಂದರೆ ಕಷ್ಟಪಟ್ಟು ಇಷ್ಟಪಟ್ಟು ಓದಲಿಕ್ಕೆ ಶುರು ಮಾಡಿದ್ರಿ. ಸೊ ಇಲ್ಲಿ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿಯೋದಿದೆಯಲ್ಲ, ಅದು ಎಫೆಕ್ಟ್. ಅದು ಸರಿ, ಅದು ಕರೆಕ್ಟ್ ಎಫೆಕ್ಟ್. ಅದು ಆ ಎಫೆಕ್ಟ್ಗೆ ಅಪ್ಪ ಅಮ್ಮ ಬೈದ್ರಲ್ಲ, ಅದು ರೀಸನ್ನು. ಆಯಿತಾ? ಸೊ ಇಲ್ಲಿ ರೀಸನ್ ಕಾಣಿಸ್ತಾ ಇದೆ. ಅಪ್ಪ ಬೈದಿದ್ದು, ಅಮ್ಮ ಬೈದಿದ್ದು, ರೀಸನ್ ಗೊತ್ತು. ನೀವು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿತಿದ್ರೆ ಎಫೆಕ್ಟು ಕಾಣಿಸ್ತಾ ಇದೆ. ಇದನ್ನು ನಾವು ಡೈರೆಕ್ಟ್ ಎಫೆಕ್ಟ್ ಅಂತ ಕರಿತೀವಿ. ಅಪ್ಪ ಒಂದು ಹೇಟ್ ಕೊಟ್ಟರು, ನೀನು ಸರಿಯಾದ ರಿಪೇರಿ ಆದೆ, ಕಳ್ಳಾಟ ಬಿಟ್ಬಿಟ್ಟೆ, ಸೋಮಾರಿತನ ಬಿಟ್ಬಿಟ್ಟೆ, ಬೆಳಬೆಳಿಗ್ಗೆನೆ ಎದ್ದೇಳಕ್ಕೆ ಶುರು ಮಾಡಿದೆ, ಓದ್ಲಿಕ್ಕೆ ಶುರು ಮಾಡಿದೆ. ಇದು ಡೈರೆಕ್ಟ್ ಎಫೆಕ್ಟು. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀವಿ. ಇದು ಡೈರೆಕ್ಟ್ ಎಫೆಕ್ಟ್ಗೆ ಕೆಲವೊಮ್ಮೆ ಏನಾಗುತ್ತೆ, ಅಪ್ಪ ಅಮ್ಮ ಏನು ಹೇಳೋದಿಲ್ಲ,
ಆದರೆ ನಿನ್ನ ಫ್ರೆಂಡೋ ಅಥವಾ ನಿನ್ನ ಸೀನಿಯರೋ ಅಥವಾ ನಿನ್ನ ರಿಲೇಟಿವೋ ಅಥವಾ ನಿನ್ನ ನೈಬರೋ ಅಥವಾ ನಿಮ್ಮ ಬ್ರದರೋ ಚೆನ್ನಾಗಿ ಓದ್ಬಿಟ್ಟಿರ್ತಾನೆ, ಓದಿ ಮಾರ್ಕ್ಸ್ನು ಚೆನ್ನಾಗಿ ತೆಗೆದುಬಿಟ್ಟಿರ್ತಾನೆ, ಒಳ್ಳೆ ಕಡೆ ಸೀಟನ್ನು ತೊಗೊಂಡಿರ್ತಾನೆ. ಅವಾಗ ಅವನು ನೋಡಿಬಿಟ್ಟು ನಿನಗೆ ಏನೋ ಒಂಥರ ಚೇಂಜಸ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಅಲ್ಲ, ಅವನು ಓದಿದ್ದಾನೆ ಅಂದಮೇಲೆ ನನಗೂ ಓದ್ಲಿಕ್ಕೆ ಸಾಧ್ಯ ಅಲ್ವಾ? ಅವನು ಓದಿದ ಕಾಲೇಜ್ಗೆ ನಾನು ಹೋಗ್ತಾ ಇರೋದು, ಅವನು ಓದ್ತಿರೋ ಪುಸ್ತಕನೇ ನಾನು ಓದ್ತಾ ಇರೋದು, ಯಾಕೆ ನಾನು ಅವನ ಥರ ಮಾರ್ಕ್ಸ್ ತೆಗಿಬಾರ್ದು ಅಂತ ನಿಮ್ಮಲ್ಲೇ ಒಂದು ಪರಿವರ್ತನೆ ಆಗುತ್ತೆ. ನಿನ್ನ ಫ್ರೆಂಡ್ ಏನು ಬಂದು ನಿನ್ನನ್ನು ಬೈದಿರಲ್ಲ, ಹೊಡೆದಿರಲ್ಲ, ಅಡ್ವೈಸು ಮಾಡಿರಲ್ಲ, ಆದರೂ ನೀವು ಅವನನ್ನು ನೋಡಿಬಿಟ್ಟು ಅವನನ್ನು ಎಕ್ಸಾಂಪಲ್ ಆಗಿ ತಗೋತೀರಾ, ಅವನಿಂದ ಪ್ರಭಾವಿತರಾಗ್ತೀರಾ, ಇನ್ಫ್ಲೂಯೆನ್ಸ್ ಆಗ್ತೀರಾ, ಇಂಡ್ಯೂಸ್ ಆಗ್ತೀರಾ. ಗೊತ್ತಾಯ್ತಾ? ಇಂಡ್ಯೂಸ್ ಅನ್ನೋ ಪದದ ಅರ್ಥ ಇನ್ನೊಬ್ಬರಿಂದ ನಮಗೆ ಇನ್ನೊಬ್ಬರಿಂದ ನಮ್ಮ ಮೇಲೆ ಪ್ರಭಾವ ಉಂಟಾಗೋದು, ಇನ್ನೊಬ್ಬರಿಂದ ನಾವು ಇನ್ಫ್ಲೂಯೆನ್ಸ್ ಆಗೋದು, ಆದ ಮೇಲೆ ನಮಗೆ ಎಫೆಕ್ಟನ್ನು ತೋರಿಸ್ಲಿಕ್ಕೆ ಆಗುತ್ತೆ, ಒಳ್ಳೊಳ್ಳೆ ರಿಸಲ್ಟನ್ನು ತರಲಿಕ್ಕೆ ಆಗುತ್ತೆ. ಇಂಥ ಎಫೆಕ್ಟ್ಸನ್ನು ನಾವು ಇಂಡ್ಯೂಸ್ಡ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಕಾರಣ ಇದೆ, ಆದರೆ ಕಾಣಿಸ್ತಾ ಇಲ್ಲ. ಕಾರಣ ಯಾರು? ನಿನ್ನ ಸೀನಿಯರ್ ಅಥವಾ ನಿನ್ನ ಫ್ರೆಂಡ್ ಅಥವಾ ನಿನ್ನ ನೈಬರ್ ಅಥವಾ ನಿಮ್ಮ ರಿಲೇಟಿವ್. ಅವನ ಸಾಧನೆನೇ ಇಲ್ಲಿ ಕಾರಣ, ಅವನ ಅಚೀವ್ಮೆಂಟೇ ಇಲ್ಲಿ ಕಾರಣ. ಅದನ್ನೇ ನೀನು ಎಕ್ಸಾಂಪಲ್ ಆಗಿ ತಗೊಂಡೆ. ಗೊತ್ತಾಯ್ತಲ್ವಾ? ಅಪ್ಪ ಹೊಡೆದು ಅಮ್ಮ ಹೊಡೆದು ಬೈದು ನೀನು ಮಾರ್ಕ್ಸ್ ತೆಗಿಯೋದೂ ಎಫೆಕ್ಟೇನೆ. ಇಲ್ಲೇ ನಿನ್ನ ರಿಲೇಟಿವ್ ಫ್ರೆಂಡೋ ಯಾರೋ ಒಬ್ಬ ಅವನ ಸಾಧನೆನೇ ಮೂಲಕನೇ ನಿನ್ನನ್ನು ಇನ್ಫ್ಲೂಯೆನ್ಸ್ ಮಾಡ್ತಾನಲ್ಲ, ಅದೂ ಕೂಡ ಎಫೆಕ್ಟೇನೆ. ಸೊ ಇದು ಡೈರೆಕ್ಟ್ ಎಫೆಕ್ಟು, ಅದು ಇಂಡೈರೆಕ್ಟ್ ಎಫೆಕ್ಟ್. ಆ ಇಂಡೈರೆಕ್ಟ್ ಎಫೆಕ್ಟನ್ನೇ ನಾನು ಇಂಡ್ಯೂಸ್ಡ್ ಎಫೆಕ್ಟ್ ಅಂತ ಕರಿತೀನಿ. ಇಲ್ಲಿಗೆ ಬಂದರೆ ಬ್ಯಾಟ್ರಿ ಕಾಣಿಸ್ತಾ ಇದೆ, ಬ್ಯಾಟ್ರಿಯಿಂದ ಎನರ್ಜಿ ಬರ್ತಾ ಇದೆ, ಹಾಗಾಗಿ ಇದು ಡೈರೆಕ್ಟ್ ಎಫೆಕ್ಟ್. ಬ್ಯಾಟ್ರಿ ಕಾಣಿಸ್ತಾ ಇಲ್ಲ, ಆದರೂ ಎನರ್ಜಿ ಬರ್ತಾ ಇದೆ, ಪಾಯಿಂಟರ್ ಮೂವ್ ಆಗ್ತಾ ಇದೆ, ಅಂದರೆ ಇದು ಇಂಡ್ಯೂಸ್ಡ್ ಎಫೆಕ್ಟ್. ಐ ಹೋಪ್ ಯು ಗಾಟ್ ಇಟ್. ಸೊ ಇಂಡ್ಯೂಸ್ಡ್ ಎಫೆಕ್ಟ್ ಅಂದರೆ ಏನು ಅನ್ನೋದು ಇವಾಗ ಅರ್ಥ ಆಯಿತು. ಇನ್ನು ಮುಂದೆ ಇಂಡ್ಯೂಸ್ಡ್ ಅನ್ನೋ ಪದ ಬಂತು ಅಂತಂದರೆ ಇಷ್ಟೇ ತಿಳ್ಕೋಬೇಕು, ಯಾವುದೋ ಒಂದು ಕಾಣದೇ ಇರ್ತಕ್ಕಂಥ, ಅಂದರೆ ಅದು ಇಲ್ಲ ಅಂತಲ್ಲ, ಸೈನ್ಸಲ್ಲಿ ನಾನು ಮ್ಯಾಜಿಕ್ ಹೇಳ್ತಾ ಇಲ್ಲ, ಪವಾಡ ಹೇಳ್ತಾ ಇಲ್ಲ, ಕಣ್ಣಿಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ, ಇರುತ್ತೆ ಅದು, ಆದರೆ ಅದು ನೇರವಾಗಿ ನಮಗೆ ಕಾಣಿಸ್ತಾ ಇರೋದಿಲ್ಲ. ಅಂಥ ಎಫೆಕ್ಟಿಂದ ಬರ್ತಕ್ಕಂಥದ್ದು ಇಂಡ್ಯೂಸ್ಡ್ ಎಫೆಕ್ಟ್. ಓಕೆನಾ? ಸರಿ, ಮತ್ತೆ ಇಲ್ಲಿಗೆ ಬರೋಣ. ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಇದ್ರ ಮೇಲೆ, ತೊಂದರೆ ಇಲ್ಲ. ನಿಮಗೆ ಈ ವಿಡಿಯೋದಿಂದ ಮಾರ್ಕ್ಸ್ಗೋಸ್ಕರ ಈ ವಿಡಿಯೋನ ನೋಡಬೇಡಿ. ಈ ವಿಡಿಯೋದಿಂದ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 2 ಕ್ವಶನ್ಸ್ ಬರ್ಬೋದು, ಕಾಯಿಲ್ ಎಕ್ಸ್ಪರಿಮೆಂಟ್ ಬಗ್ಗೆ ಅಥವಾ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್ ಬಗ್ಗೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲೂ ಸಿಗದೇ ಇರತಕ್ಕಂಥ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಟೀಚಿಂಗ್ನ ಸ್ಟೈಲ್. ನಾನು ಯಾವಾಗಲೂ ಅಷ್ಟೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪಾಠ ಮಾಡಬೇಕಾದ್ರೆ ಫ್ಯಾರಡೇ ಬಗ್ಗೆ ಹೇಳದೆ ಮುಂದಕ್ಕೆ ಹೋಗೋದೇ ಇಲ್ಲ. ಫ್ಯಾರಡೇ ಅಷ್ಟು ಇಂಪಾರ್ಟೆಂಟ್ ಪರ್ಸನ್ ನನ್ನ ದೃಷ್ಟಿನಲ್ಲಿ. ಓಕೆ, ಬನ್ನಿ ಇಲ್ಲಿ. ಸೊ ಅವನೇನು ಹೇಳ್ತಾನೆ, ಇಲ್ಲಿ EMF ಇಂಡ್ಯೂಸ್ ಆಗ್ತಾ ಇದೆ, ಇಂಡ್ಯೂಸ್ ಆಗಿದ್ರಿಂದ ಕರೆಂಟ್ ಬರ್ತಾ ಇದೆ, ಹಾಗಾಗಿ ಗ್ಯಾಲನೋಮೀಟರ್ ಶೋಯಿಂಗ್ ದಿ ಡಿಫ್ಲೆಕ್ಷನ್ ಅಂತ ಹೇಳ್ತಾನೆ. ಸೊ ಫ್ಯಾರಡೇ ಹೇಳ್ದ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಟ್ EMF ಈಸ್ ಇಂಡ್ಯೂಸ್ಡ್ ಅಂತ. ಈಗ ಪ್ರಶ್ನೆ, ವಾಟ್ ಈಸ್ ದಟ್ ಸಮಥಿಂಗ್ ವಿಚ್ ಈಸ್ ಹ್ಯಾಪನಿಂಗ್? ಈಗ ಮತ್ತೆ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಇನ್ನು ಮುಂದೆ ಇದನ್ನು ನಾನು ಪದೇ ಪದೇ ಬಳಸ್ತಾ ಇರ್ತೀನಿ. ವಿದ್ಯಾರ್ಥಿಗಳೇ, ಈ ಬಾರ್ ಮ್ಯಾಗ್ನೆಟಿನ ಸುತ್ತ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಇರ್ತವೆ, ಆಯ್ತಾ? ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ದಿ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ರೆಪ್ರೆಸೆಂಟೆಡ್ ಬೈ ದಿ ಲೆಟರ್ ಫೈ. ರೈಟ್? ಸೊ 10 ಲೈನು, 20 ಲೈನು, 30 ಲೈನು, ಹೀಗೆ ನಂಬರ್ ಆಫ್ ಲೈನ್ಸ್ ಜಾಸ್ತಿ ಆದಂಗೆಲ್ಲ ಫ್ಲಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್, ಫ್ಲಕ್ಸ್ ಬಗ್ಗೆ ಆಮೇಲೆ ಮತ್ತೆ ವಿಸ್ತಾರವಾಗಿ ಹೇಳ್ತೀನಿ. ಈಗ ಸದ್ಯಕ್ಕೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ನಂಬರ್ ಆಫ್ ಲೈನ್ಸ್ ಅಂತ ತಿಳ್ಕೊಳ್ಳಿ. ಸೊ according to Faraday, whenever you move the magnet towards the coil or coil towards the magnet, that magnetic flux will change. So this is another important word in this chapter. ಚೇಂಜ್ ಅನ್ನೋ ಪದನ ನೀವು ಚೇಂಜೇ ಮಾಡಬೇಡಿ. ಚೇಂಜ್ ಮಾಡಿದ್ರಿ ಅಂದರೆ ನಿಮ್ಮ ಆನ್ಸರ್ ಕೂಡ ಚೇಂಜ್ ಆಗುತ್ತೆ, ಮಾರ್ಕ್ಸ್ಗಳು ಕೂಡ ಚೇಂಜ್ ಆಗುತ್ತೆ. ಸೊ ಚೇಂಜ್ ಅನ್ನೋ ಪದ ಬಹಳ ಮುಖ್ಯ ಇಲ್ಲಿ. ಬರೀ ಫ್ಲಕ್ಸ್ ಅಂದರೆ ಪ್ರಯೋಜನ ಇಲ್ಲ, ಫ್ಲಕ್ಸ್ ಚೇಂಜ್ ಅಂದರೆ ಅದು ಪ್ರಯೋಜನ ಇದೆ. ಅವನ ಪ್ರಕಾರ, ಫ್ಯಾರಡೆ ಪ್ರಕಾರ, ಈ ಕಾಯಿಲಿನ ಒಳಗಡೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗೋದ್ರಿಂದ EMF ಬರುತ್ತೆ. ಆಯಿತಾ? ಎಲ್ಲಿ ತನಕ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೋ ಅಲ್ಲಿ ತನಕನೂ EMF ಇರುತ್ತೆ. ಒಂದು ವೇಳೆ ಚೇಂಜ್ ಆಗೋದಿಲ್ಲ, ಸ್ಟಾಪ್ ಆಗಿಬಿಡ್ತು ಅಂದರೆ, ಫ್ಲಕ್ಸ್ ಚೇಂಜ್ ಆಗೋದಿಲ್ಲ, ಸ್ಟಾಪ್ ಆಯಿತು ಅಂದರೆ EMF ಹೊರಟು ಹೋಗುತ್ತೆ. ನೋಡಿ, ಕನ್ನಡದಲ್ಲಿ ಹೇಳಿದ್ದೀನಿ, ಇದು ಇಂಗ್ಲೀಷ್ನಲ್ಲಿ ಹೇಳಿಬಿಟ್ರೆ ಅದು ಫ್ಯಾರಡೇಸ್ ಫಸ್ಟ್ ಲಾ ಆಗುತ್ತೆ. ಏನು ಹೇಳ್ತಾನೆ ಫ್ಯಾರಡೆ?
In a coil, EMF is induced, produced ಅಲ್ಲ. In a coil, EMF is induced due to ಯಾತಕ್ಕೋಸ್ಕರ? ಡ್ಯೂ ಟು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಕೇಳಿಸ್ಕೊತಾ ಇದ್ದೀರಾ? ಒಂದು ಕಾಯಿಲ್ನಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತಂತೆ, ಯಾತಕ್ಕೋಸ್ಕರ? ಇಟ್ ಈಸ್ ಡ್ಯೂ ಟು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಆ್ಯಂಡ್ ಮುಂದುವರೆದು ಹೇಳ್ತಾನೆ, ದ್ಯಾಟ್ ಇ ಎಮ್ ಎಫ್ ವಿಲ್ ಎಕ್ಸಿಸ್ಟ್. ಎಲ್ಲಿ ತನಕ ಇರುತ್ತೆ ಅಂದರೆ ಆಸ್ ಲಾಂಗ್ ಆಸ್ ಚೇಂಜ್ ಎಕ್ಸಿಸ್ಟ್. ಎಲ್ಲಿ ತನಕ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೋ ಅಲ್ಲಿ ತನಕ ಇ ಎಮ್ ಎಫ್ ಇರುತ್ತೆ. ಒಂದು ಸರ್ತಿ ಫ್ಲಕ್ಸ್ ಚೇಂಜ್ ಆಗೋದು ನಿಂತುಬಿಡ್ತು, ದೇರ್ ವಿಲ್ ಬಿ ನೋ ಮೋರ್ ಇ ಎಮ್ ಎಫ್ ಇಂಡ್ಯೂಸ್, ದೇರ್ ವಿಲ್ ಬಿ ನೋ ಮೋರ್ ಕರೆಂಟ್, ಸೊ ಪಾಯಿಂಟರ್ ವಿಲ್ ನಾಟ್ ಮೂವ್ ಅಟ್ ಆಲ್. ಸೊ ದಿಸ್ ಈಸ್ ಫಸ್ಟ್ law, Faraday's first law. Once again I repeat, in a coil, EMF is induced due to change in the magnetic flux, and that EMF will exist as long as the change exists. Once the change stops, there will be no more EMF. ಅದಕ್ಕೆ ನೋಡಿ ಇಲ್ಲಿ ಏನಾಯಿತು, ಮ್ಯಾಗ್ನೆಟ್ ತುಂಬ ದೂರದಲ್ಲಿದ್ದಾಗ ಒಂದು 2 ಲೈನ್ ಟಚ್ ಆಗ್ತಿತ್ತು ಅಂತ ಇಟ್ಕೊಳ್ಳೋಣ. ಇಲ್ಲಿ 2 ಲೈನ್ ಟಚ್ ಆಗ್ತಾ ಇತ್ತು ಈ ಕಾಯಿಲನ್ನು ಅಂದ್ಕೊಳ್ಳಿ. ಸೊ ಫ್ಲೆಕ್ಸ್ 2 ಇತ್ತು. ನಾನು ಮ್ಯಾಗ್ನೆಟನ್ನು ಹತ್ತಿರ ತಗೊಂಡು ಬಂದೆ ಇನ್ನೊಂದು 2, 3, 4 ಲೈನ್ ಟಚ್ ಆಯಿತು. ಲೆಟ್ ಅಸ್ 6 ಲೈನ್ಸ್ ಆರ್ ಟಚಿಂಗ್ ಅಂತ ಅಂದ್ಕೊಳ್ಳೋಣ. ಸೊ ಚೇಂಜ್ ಎಷ್ಟಾಗಾದರೆ 6 - 2 ದಟ್ ಈಸ್ 4. ಸೊ ಮ್ಯಾಗ್ನೆಟ್ ಇಲ್ಲಿ ತನಕ ಬಂತು, ಲೈನ್ ಚೇಂಜ್ ಆಯಿತು 4. ಸೊ ದೇರ್ ಈಸ್ ಚೇಂಜ್, ದೇರ್ಫೋರ್ ಪಾಯಿಂಟರ್ ಶೋಡ್ ದಿ ಡಿಫ್ಲೆಕ್ಷನ್. ಹೌದಾ? ಇ ಎಮ್ ಎಫ್ ಇಂಡ್ಯೂಸ್ ಆಯಿತು, ಪಾಯಿಂಟರ್ ಕುಡ್ ಶೋ ದಿ ಡಿಫ್ಲೆಕ್ಷನ್. ಮತ್ತೆ ವಾಪಸ್ ಯಾಕೆ ಬಂತದು? ಅಲ್ಲೇ ನಿಲ್ಬೇಕಿತ್ತಲ್ವಾ? ಮೊಮೆಂಟರಿ ಡಿಫ್ಲೆಕ್ಷನ್ ಯಾಕಾಯಿತು ಅಂದರೆ ನೋಡಿ, ಇಲ್ಲಿ ತಗೊಂಬನ್ನ 6 ಆಯಿತಾ, ಅಲ್ಲೇ ನಿಲ್ಲಿಸಿದೆ ಅಂದರೆ ಇಟ್ ಈಸ್ ರಿಮೈನಿಂಗ್ 6 ಓನ್ಲಿ. ಆಫ್ಟರ್ 1 second also it will be 6 only. After 1 more second also it will be 6 only. So the 6 - 6 is 0. No change in the flux. ಅಂದರೆ ಮ್ಯಾಗ್ನೆಟನ್ನು ಮೂವ್ ಮಾಡೋ ತನಕ ಚೇಂಜ್ ಆಗ್ತಿತ್ತು, ಮೂವ್ ಮಾಡೋದು ನಿಲ್ಲಿಸಿದ್ರಿ, ಚೇಂಜ್ ಆಗೋದು ನಿಂತು ಹೋಗ್ಬಿಡ್ತು. ಎಷ್ಟು ಲೈನ್ಸ್ ಟಚ್ ಆಗಿತ್ತು ಅಷ್ಟೇ ಉಳ್ಕೊಂಡ್ಬಿಡ್ತು. 6 ಇದ್ದಿದ್ದು 7 ಆಗಲಿಲ್ಲ, 6 ಇದ್ದಿದ್ದು 8 ಆಗಲಿಲ್ಲ, 6 ಇದ್ದಿದ್ದು 5 ಆಗಲಿಲ್ಲ. So there is no change in the flux, therefore there is no induced effect. ಅದೇ ಈ ಸೆಂಟೆನ್ಸಿನ ಕೊನೆ ಭಾಗದ ಅರ್ಥ ಏನು? Induced EMF will exist as long as the change exists. You should not say induced EMF exists as long as the flux exists ಅಂತ ಹೇಳೋಂಗಿಲ್ಲ. ಫ್ಲಕ್ಸ್ ಇರುತ್ತಪ್ಪ, ಆ ಇರೋ ಫ್ಲಕ್ಸ್ ಬದಲಾಗ್ತಾ ಹೋಗಬೇಕು. 3 ಇದ್ದಿದ್ದು 4, 4 ಇದ್ದಿದ್ದು 10, 10 ಇದ್ದಿದ್ದು 20 ಅಥವಾ 20 ಇದ್ದಿದ್ದು 10 ಅಂದರೆ ಚೇಂಜ್ ಇನ್ಕ್ರೀಸು ಆಗ್ಬೋದು, ಡಿಕ್ರೀಸು ಆಗ್ಬೋದು. ಈ ಥರ ಆದಾಗ ಮಾತ್ರ ಅಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, ಇಲ್ಲದೆ ಹೋದ್ರೆ ಇಂಡ್ಯೂಸ್ ಆಗಲ್ಲ. ಇದು ಈ ಸ್ಟೇಟ್ಮೆಂಟಿನ ಮೀನಿಂಗ್. ಸೊ ಐ ರಿಪೀಟ್, ಇನ್ ಎ ಕಾಯಿಲ್ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಡ್ಯೂ ಟು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, and that EMF will exist as long as the change exists. Once the change becomes 0, there will be no more EMF, therefore there will be no more deflection. ಇನ್ನೊಂದು ಮುಖ್ಯವಾಗಿ, ಈಗ ಹತ್ತಿರಕ್ಕೆ ತೊಗೊಂಬಂದೆ ಮ್ಯಾಗ್ನೆಟಿಕ್ ಲೈನ್ಸ್ ಜಾಸ್ತಿ ಆಗ್ತಾ ಹೋಯಿತು, 6, 7, 8. ಹಾಗಾಗಿ ಅದು ಪಾಸಿಟಿವ್ ಚೇಂಜ್. 6 - 2 ಪಾಸಿಟಿವ್ ಚೇಂಜ್. ಸೊ ಈಗ 6 ಇದೆ, ಇಲ್ಲಿ ಹತ್ತಿರ ತೊಗೊಂಬಂದಿದ್ದೀನಿ 6 ಇದೆ ಆಯಿತಾ. ದೂರಕ್ಕೆ ಹೇಳ್ಕೊಂಡು ಹೋಗ್ತೀನಿ 2 ಆಗುತ್ತೆ. ಸೊ ಇಟ್ ಈಸ್ 2 - 6 ಇವಾಗ, ದಟ್ ಈಸ್ ನಥಿಂಗ್ ಬಟ್ -4. ಅಂದರೆ ಚೇಂಜ್ ಈಸ್ ನೆಗೆಟಿವ್. ದಟ್ ಈಸ್ ವೈ ಡಿಫ್ಲೆಕ್ಷನ್ ಈಸ್ ಆಪೋಸಿಟ್. That means when you move the magnet towards the coil, positive deflection. When you move the magnet away from the coil, negative deflection. ಗೊತ್ತಾಯ್ತಲ್ವಾ ಯಾಕೆ ಹಿಂಗೆ ಮೂವ್ ಆಗುತ್ತೆ ಅಂತ? ಸೊ ಪಾಸಿಟಿವ್ ಡಿಫ್ಲೆಕ್ಷನ್ ಈಸ್ ಡ್ಯೂ ಟು ಪಾಸಿಟಿವ್ ಚೇಂಜ್, ದಟ್ ಮೀನ್ಸ್ ಇನ್ಕ್ರೀಸ್ ಇನ್ ದ ಫ್ಲಕ್ಸ್. ನೆಗೆಟಿವ್ ಡಿಫ್ಲೆಕ್ಷನ್ ಈಸ್ ಡ್ಯೂ ಟು ಡಿಕ್ರೀಸ್ ಇನ್ ದ ಫ್ಲಕ್ಸ್. ಐ ಹೋಪ್ ಯು ಗಾಟ್ ಇಟ್. ಇದು ಫಸ್ಟ್ ಲಾ. ನೆಕ್ಸ್ಟ್ ಸೆಕೆಂಡ್ ಲಾ ಏನು ಹೇಳುತ್ತೆ? ಫ್ಯಾರಡೆ ಹೇಳ್ತಾನೆ, ಇಂಡ್ಯೂಸ್ಡ್ ಇ ಎಮ್ ಎಫ್, ಇನ್ನು ಮುಂದೆ ಈ ಸಿಂಬಲ್ ಅನ್ನು ಬರೀತೀನಿ. ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ directly proportional to change in the flux. More the change, more will be the flux. More the change in the flux, more will be the EMF. Less the change, less will be the EMF. ಅರ್ಥ ಆಯ್ತಾ? ಅದಕ್ಕೇನೆ ನೋಡಿ, ಮ್ಯಾಗ್ನೆಟ್ ಕಾಯಿಲ್ ಎರಡನ್ನೂ ಹತ್ತಿರಕ್ಕೆ ತಗೊಂಬಂದಾಗ ಜಾಸ್ತಿ ಲೈನ್ಸ್ಗಳು ಒಳಗಡೆ ತೂರ್ಕೋತವೆ. ದೂರದಲ್ಲಿದ್ದಾಗ 2 ಲೈನು, ಎರಡನ್ನೂ ಹತ್ತಿರಕ್ಕೆ ತಂದಾಗ 10 ಲೈನ್ ಆಗ್ಬೋದು. ಮೋರ್ ಚೇಂಜ್, ಮೋರ್ ಡಿಫ್ಲೆಕ್ಷನ್. ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಅವನು ಹೇಳ್ತಾನೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಟೇಕನ್. ಇದೆರಡನ್ನು ಸೇರಿ ನಾವು ಹೇಳ್ಬೋದು, ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಕೇಳಿಸ್ಕೊತಾ ಇದ್ದಾರೆ ವಿದ್ಯಾರ್ಥಿಗಳೇ? ಸೊ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿತ್ ನೆಗೆಟಿವ್ ಸೈನ್. ಈ ನೆಗೆಟಿವ್ ಸೈನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಸೆಕೆಂಡ್ ಲಾ ಮತ್ತೊಮ್ಮೆ ಹೇಳ್ತೀನಿ, ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ಕ್ರೀಸಸ್ ಇಫ್ ದೇರ್ ಇಸ್ ಮೋರ್ ಚೇಂಜ್ ಇನ್ ದ ಫ್ಲಕ್ಸ್. ಆಮೇಲೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಮೋರ್ ವೆನ್ ಯು ಟೇಕ್ ಲೆಸ್ ಟೈಮ್.
ಜ್ಞಾಪಿಸ್ಕೊಳ್ಳಿ, ಮ್ಯಾಗ್ನೆಟನ್ನು ನಿಧಾನಕ್ಕೆ ಮೂವ್ ಮಾಡಿದರೆ ಕಡಿಮೆ ಡಿಫ್ಲೆಕ್ಷನ್, ಫಾಸ್ಟಾಗಿ ಮೂವ್ ಮಾಡಿದರೆ ಜಾಸ್ತಿ ಡಿಫ್ಲೆಕ್ಷನ್. ಯಾಕೆ? ಇಲ್ಲಿದೆ ಕಾರಣ. ನಿಧಾನಕ್ಕೆ ಮೂವ್ ಮಾಡೋದು ಅಂದರೆ ನೀವು ಬಹಳ ಸ್ಲೋ, ತುಂಬ ಟೈಮ್ ತಗೋತಾ ಇದ್ದೀರಾ ಅಂತ. ಫಾಸ್ಟಾಗಿ ಮೂವ್ ಮಾಡಿದರೆ ಕಡಿಮೆ ತಗೊಳ್ತಾ ಇದ್ದೀರಾ ಟೈಮನ್ನು ಅಂತ. ಅಂದರೆ ಹೌ ಕ್ವಿಕ್ಲಿ ಯು ಬ್ರಿಂಗ್ ಅಬೌಟ್ ದ ಚೇಂಜ್ ಅನ್ನೋದು ಕೂಡ ಮುಖ್ಯ ಇಲ್ಲಿ. ಇಫ್ ಯು ಬ್ರಿಂಗ್ ಅಬೌಟ್ ದ ಚೇಂಜ್ ವೆರಿ ಫಾಸ್ಟ್, ಮೋರ್ EMF ಈಸ್ ಪ್ರೊಡ್ಯೂಸ್, ಸ್ಲೋಲಿ ಲೆಸ್ EMF ಈಸ್ ಪ್ರೊಡ್ಯೂಸ್. ಸೊ ದಟ್ ಈಸ್ ಇಂಡ್ಯೂಸ್ಡ್ EMF ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಸೆಕೆಂಡ್ ಲಾ, ಫ್ಯಾರಡೆ ಸೆಕೆಂಡ್ ಲಾ. ಸೊ ಫ್ಯಾರಡೆ ಏನು ಹೇಳ್ತಾನೆ? ಇಂಡ್ಯೂಸ್ಡ್ EMF ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು d∅dt, or rate of change of magnetic flux. Negative sign we will discuss later on. ಆ ನೆಗೆಟಿವ್ ಸೈನ್ಗೆ ಅಂತಂದರೆ ಇನ್ನೊಂದು ಲಾ ಇದೆ, ಅದನ್ನು ಲೆನ್ಸ್ ಲಾ ಅಂತ ಕರೀತಾರೆ. ಸೊ ಈಗ ನಾನು ಏನು ಹೇಳಿದೆ? ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳಿದೆ. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ ಹೇಳಿದೆ. ಸೊ ನೆಕ್ಸ್ಟು ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಅದಾದಮೇಲೆ ಈ ಇಂಡ್ಯೂಸ್ಡ್ EMF ಯಾವ್ಯಾವ ಫ್ಯಾಕ್ಟರ್ಸ್ನ ಮೇಲೆ ಡಿಪೆಂಡ್ ಆಗಿದೆ, ಇದನ್ನೆಲ್ಲ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಜೊತೆಗಿರಿ, ನನ್ನ ವಿಡಿಯೋಸನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸನ್ನು ಮಾಡಿ. ಐ ಆಮ್ ಡ್ಯಾಮ್ ಶೂರ್ ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್, ಲಾಟ್ ಆಫ್ ಇನ್ಪುಟ್ ಫ್ರಮ್ ಮೈ ಸೈಡ್. ಅಷ್ಟೇ ಅಲ್ಲ, ಇನ್ನೂ ನಾನು ನಿಮಗೆ ಟೈಲರ್ ಮೇಡ್ ಅಂದರೆ ಚಾಪ್ಟರ್ ವೈಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ನ ಡಿಸ್ಕಸ್ ಮಾಡ್ತೀನಿ. CETನೂ ಕೂಡ ಮಾಡ್ತೀನಿ. ಯಾಕೆ ಸುಮಾರು ಜನ ಆಲ್ರೆಡಿ CET ಕೇಳ್ತಾ ಇದ್ದಾರೆ. ನನ್ನ ಉದ್ದೇಶ ಇಷ್ಟೇ, ಈ ಒಂದು ತಿಂಗಳಲ್ಲಿ ಆದಷ್ಟು ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಾಪ್ಟರ್ ವೈಸ್ CETಯನ್ನು ಡಿಸ್ಕಸ್ ಮಾಡೋಣ. ನಿಮಗೆ ಒಳ್ಳೆ CET ಕ್ವಶನ್ಸನ್ನು ಸಾಲ್ವ್ ಮಾಡೋದು ಹೇಗೆ, ಸ್ಟ್ಯಾಂಡರ್ಡು ಮತ್ತು ಆ್ಯಾವ್ರೇಜ್ ಮತ್ತು ಮೀಡಿಯಮ್ ಎಲ್ಲ ಥರದ ಕ್ವಶನ್ಸನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಸೈಡ್? ಕಾನ್ಸ್ಟೆಂಟ್ ಸಪೋರ್ಟ್. ನನ್ನ ಜೊತೆ ನೀವಿರಿ, ನಾನು ನಿಮ್ಮ ಜೊತೆಗಿರ್ತೀನಿ. ವಿ ಟುಗೆದರ್ ಕ್ಯಾನ್ ಪ್ರೊಸೀಡ್ ಆ್ಯಂಡ್ ವಿ ವಿಲ್ ಟ್ರೈ ಟು ರೀಚ್ ಸಮ್ ಗ್ರೇಟರ್ ಹೈಟ್ಸ್. ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.